ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಕಸ್ತೂರಿ ಜಾಲಿ ಅನ್ನೋ ಒಂದು ವನಸ್ಪತಿಯನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ. ಈ ಒಂದು ವನಸ್ಪತಿಯ ಈ ಒಂದು ಗಿಡದ ಈ ಒಂದು ಮರದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ತಿಳಿಸ್ತಾಗಂಥದ್ದು. ಇದು ಬರೀ ಪರಿಚಯ ಅಷ್ಟೇ, ಪ್ರಯೋಗ ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಇದು ಏನಪ್ಪ ಇದು ಅಂತಂದರೆ, ಇದೊಂದು ಕಸ್ತೂರಿ ಜಾಲಿ ಅಂತ ಅಂದ್ಬಿಟ್ಟು ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಇದರ ಒಂದು ಅಂಟು ಅಂತಂದರೆ ಈ ಒಂದು ಮರಕ್ಕೆ ಗಾಯ ಮಾಡಿದಾಗ ಇದರಲ್ಲಿ ಲಿಕ್ವಿಡ್ ಥರ ಬರ್ತದೆ, ಆಯಿಲ್ ಥರ ಬಂದು ಅದು ಹಂಗೆ ಗಿಡದಲ್ಲೇ ಒಣಗಿ ಆ ಆಯಿಲ್ನ ಕೆಲವೊಂದು ಔಷಧಿಗಳಿಗೆ ಬಳಸ್ತಕ್ಕಂಥದ್ದು ಇರ್ತದೆ, ಆಯಿತಾ. ಮತ್ತು ನಮ್ಮ ಒಂದು ವಾಮ ಮಾರ್ಗದಲ್ಲಿ ವಾಮಾಚಾರ, ಮಾಟ ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳು, ಷಟ್ಕರ್ಮ ಪ್ರಯೋಗಗಳು ಮತ್ತು ಅಘೋರ ಪಂಥಿ ವಿದ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಇದರ ಆಯಿಲು ಅಂದರೆ ಇದರ ಲಿಕ್ವಿಡ್ಡು ಗಟ್ಟಿಯಾಗಿರ್ತದಲ್ಲ. ಅಂದರೆ ಇವಾಗ ನೀವು ಸಾಂಬ್ರಾಣಿ ನೋಡಿದ್ದೀರ, ಕಾವಡೆ ಸಾಂಬ್ರಾಣಿ ಅಂತ ಎಲ್ಲ ಸಾಂಬ್ರಾಣಿಗಳು ನೋಡಿರ್ತೀರಲ್ಲ, ಆ ಥರ ಸಾಂಬ್ರಾಣಿ ಥರ ಇದು ಬರ್ತದೆ. ಇದನ್ನು ಒಣಗಿಸಿ ಇದಕ್ಕೆ ಧೂಪನ ಕೆಂಡದೊಳಗಡೆ ಇದನ್ನ ಹಾಕೋದ್ರಿಂದ ಮನೆಗೆ ಯಾವುದಾದ್ರೂ ಭೂತ ಪ್ರೇತ ಪಿಶಾಚಿಗಳು ಆ ಥರದ್ದು ಏನಾದರೂ ಸೇರ್ಕೊಂಡಿದ್ರೆ ಎಲ್ಲ ಉಚ್ಚಾಟನೆ ಆಗ್ತವೆ. ಮತ್ತು ಶತ್ರು ಉಚ್ಚಾಟನೆ ಪ್ರಯೋಗನೂ ಮಾಡ್ಬೋದು ಇದರೊಳಗೆ. ಶತ್ರು ಉಚ್ಚಾಟನೆ ಅಂತಂದರೆ ಇದ್ರ ಮುಳ್ಳಿಂದ ಎಲ್ಲ ಶತ್ರು ಉಚ್ಚಾಟನೆನೂ ಮಾಡ್ಬೋದು. ಮತ್ತು ವಶೀಕರಣ ಪ್ರಯೋಗ, ಈ ಕಸ್ತೂರಿ ಜಾಲಿ ಹೂವು ಐತಲ್ಲ, ಈ ಹೂವು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ಹೂವನ್ನ ತಗೊಂಡು ಅದನ್ನು ಒಣಗಿಸಿ ಅದನ್ನು ಕುಟ್ಟಿ ಚೂರ್ಣ ಮಾಡಿ ಕೆಲವೊಂದು ವನಸ್ಪತಿಗಳನ್ನ ಜೊತೆಯಲ್ಲಿ ಸೇರಿಸಿ ಅದನ್ನ ವಶೀಕರಣ ಪ್ರಯೋಗಕ್ಕೂ ಬಳಸ್ಬೋದು, ಆಯಿತಾ. ಇದರೊಳಗೆ ವಿದ್ವೇಷಣ, ಉಚ್ಚಾಟನ ಮತ್ತು ವಶೀಕರಣ ಇದಿಷ್ಟು ಕೆಲಸ, ಒಳ್ಳೆಯದು ಮತ್ತು ಕೆಟ್ಟದ್ದು ಪ್ರತಿಯೊಂದು ಕೆಲಸನೂ ಮಾಡ್ಬೋದು. ಮತ್ತು ಮನೆಯೊಳಗೆ ದಶದಿಗ್ಬಂಧನೆ ಮಾಡಬೇಕಾದ್ರೆ ಇದು ಧೂಪನ ಹಾಕೋದ್ರಿಂದ ಮನೇಲಿರ್ತಕ್ಕಂಥ ಕ್ಷುದ್ರ ದೇವತೆಗಳು ಅಂದರೆ ಭೂತ ಪ್ರೇತ ಪಿಶಾಚಿಗಳು, ಯಕ್ಷಿಣಿಗಳು, ಅಂಥವಿಂಥವು ಅಂತಂದ್ಬಿಟ್ಟು ಎಲ್ಲ ಸೇರ್ಕೊಂಡ ಗುರುಗಳು ಹಿಂಗಾಗೈತೆ ಹಂಗಾಗೈತೆ ಅಂತಂದ್ಬಿಟ್ಟು ಎಲ್ಲ ಹೇಳ್ತಿರಲ್ಲ, ಈ ಥರ ಈ ಸಾಂಬ್ರಾಣಿ ಎಲ್ಲ ಇದಾದಮೇಲೆ ಈ ಗಿಡದ ಕಾಂಡಕ್ಕೆ ನೀವು ಕೊಡ್ಲಿ ತಾಂಡು ಹೊಡೆದು ಇಲ್ಲ ಮಚ್ಚಿ ತಾಂಡು ಹೊಡೆದ್ಬಿಟ್ಟು ಒಂದು 15-20 ದಿವಸ ಬಿಟ್ಬಿಟ್ರೆ ಒಂಥರ ಲಿಕ್ವಿಡ್ ಬಂದಂಗೆ ಬರ್ತದೆ. ಆ ಲಿಕ್ವಿಡ್ ಹಂಗೆ ಮರದಲ್ಲೇ ಗಟ್ಟಿ ಆಗ್ತದೆ. ಅದನ್ನು ತಗೊಂಬಂದು ನೀವು ಕೆಂಡದೊಳಗಡೆ ಹಾಕಿ ಮನೆಗೆಲ್ಲ ಧೂಪ ಹಾಕೋದ್ರಿಂದ ದೋಷಗಳು ಪರಿಹಾರ ಆಗ್ತದೆ. ಈ ಮರ ಹಿಂಗಿರ್ತದೆ, ಈ ಥರ ಇರ್ತದೆ, ಆಯಿತಾ. ಇದರಲ್ಲಿ ಪೂರ್ಣ ಮುಳ್ಳುಗಳು ಇರ್ತದೆ. ಇದು ಕಸ್ತೂರಿ ಜಾಲಿ ಮಾತ್ರ ಇದನ್ನ ಉಪಯೋಗಿಸ್ಬೇಕು, ಕಸ್ತೂರಿ ಜಾಲಿನ ಮಾತ್ರ ಉಪಯೋಗಿಸ್ಬೇಕು. ಇದ್ರೊಳಗೆ 3 ಥರ ಪ್ರಭೇದಗಳಿದ್ದಾವೆ, ಆಯಿತಾ. ಕಪ್ಪು ಜಾಲಿ, ಕಸ್ತೂರಿ ಜಾಲಿ, ನೆಲಜಾಲಿ ಅಂತ ಅಂದ್ಬಿಟ್ಟು. ನೆಲಜಾಲಿ ಅಂತಂದರೆ ಚಿಕ್ಕದಾಗಿ ಹಿಂಗೆ ನೆಲದಲ್ಲೇ ಹಿಂಗೆ ಅಡ್ಕೊಂಡಿರ್ತದೆ. ಕಪ್ಪು ಜಾಲಿ ಅಂತಂದರೆ ಪೂರ್ತಿ ಕಪ್ಪುಗೆ ದೊಡ್ಡ ಮರ ಆಗ್ತದೆ. ಇದರೊಳಗೆ 3 ಥರ ಜಾಲಿ ಇರೋದ್ರಿಂದ ಈ ಜಾಲಿನ ನೀವು ಚೆನ್ನಾಗಿ, ಎಮ್ಮೆ ಜಾಲಿನೂ ಅಂತಲೂ ಒಂದು ಐತೆ, ಆಯಿತಾ. ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.